ವಿಟ್ಲ ಜೆಸಿ ಘಟಕ ವಿಟ್ಲ ಇದರ 2026ನೇ ಸಾಲಿನ ಅಧ್ಯಕ್ಷ ಮತ್ತು ಇತರ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವು ವಿಠಲ ಪದವಿ ಪೂರ್ವ ಕಾಲೇಜಿನ ಸುವರ್ಣ ರಂಗಮಂದಿರದಲ್ಲಿ ನಡೆಯಿತು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ವಲಯ 15ರ ಅಧ್ಯಕ್ಷ ಸಂತೋಷ್ ಕುಮಾರ್ ಶೆಟ್ಟಿ ಪದಗ್ರಹಣ ಕಾರ್ಯಕ್ರಮವನ್ನು ನೆರವೇರಿಸಿದ್ರು. ಕೊನೆಗೂ 2013-14ರಿಂದ ಎಸ್ಪೆಷಲಿ ಮೋಹನ್ ಸರ್ ಎಲ್ಲ ಹೇಳ್ತಾ ಇದ್ರು, ನೀನು ಬೇಗ ಪ್ರೆಸಿಡೆಂಟ್ ಆಗಬೇಕು, ಪ್ರೆಸಿಡೆಂಟ್ ಆಗಿ ZP ಆಗಿ ವಿಟ್ಲದ ಹೆಸರನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅಂತ. ಆದರೆ ನನಗೆ ನನ್ನ ಕೆಲಸದ ಒಂದು ಬ್ಯುಸಿ ಶೆಡ್ಯೂಲ್ ಮಧ್ಯೆ ಆ ಒಂದು ಅವಕಾಶ ನನ್ನ ಆವಾಗ ಯೂಸ್ ಮಾಡಿಕೊಂಡಿರಲಿಲ್ಲ. ಬಟ್ ಈಗ ನಮ್ಮ ZP ಸಂತೋಷ್ ಅವರು ಲಾಸ್ಟ್ ಅವರದ್ದು ಎಲೆಕ್ಷನ್ ಆಗೋ ಮುಂಚೆ ಹೇಳಿದರು, ನಾನು ಏನಾದರೂ ZP ಆದರೆ ನೀವು ಈ ಘಟಕದ ಪ್ರೆಸಿಡೆಂಟ್ ಆಗಬೇಕು ಅಂತ. ಸೊ ಅವರು ಅಷ್ಟು ಹೇಳುವಾಗ ನನಗೆ ಬೇಡ ಅಂತ ಆಗಲಿಲ್ಲ. ನಾನು ಆ ಮೂಮೆಂಟಲ್ಲಿ ಓಕೆ ಅಂತ ಅಂದೆ. ಮತ್ತು ಖುಷಿಯ ವಿಚಾರ ಗೊತ್ತಿದೆ, ಸಂತೋಷ್ ಅವರು ಭರ್ಜರಿಯಾಗಿ ಜಯಗಳಿಸಿ ZP ಆದರು. ಸೊ ನಾನು ಈ ಘಟಕದ ಅಧ್ಯಕ್ಷನ ಹುದ್ದೆಯನ್ನು ಹೇರಲಿಕ್ಕೆ ಅವಕಾಶ ಕೂಡ ಸಿಕ್ಕಿತ್ತು. ಸೊ ಅದಕ್ಕೋಸ್ಕರ ನನಗೆ ಈ ಅಧ್ಯಕ್ಷ ಆಗಲಿಕ್ಕೆ ಸಹಕರಿಸಿದ ಎಲ್ಲ JCಯ ಸದಸ್ಯರು, ಪೂರ್ವಾಧ್ಯಕ್ಷರುಗಳಿಗೆ ನಾನು ನನ್ನ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅತಿಥಿಗಳಾಗಿ ಕಾರ್ಕಳ ಭುವನೇಂದ್ರ ಕಾಲೇಜಿನ ಉಪನ್ಯಾಸಕ ಗಣೇಶ್ ಜಾಲ್ಸೂರು ಮತ್ತು JC ವಲಯದ ಉಪಾಧ್ಯಕ್ಷ ಜಿತೇಶ್ ಪೆರೇರಾ ಅವರು ಮಾತನಾಡಿ ನೂತನ ತಂಡಕ್ಕೆ ಶುಭ ಹಾರೈಸಿದರು. ನಿಮ್ಮ ಈ ಪಯಣದಲ್ಲಿ ವಲಯ ಉಪಾಧ್ಯಕ್ಷನ ನೆಲೆಯಲ್ಲಿ ನಾನು ನಿಮ್ಮ ಜೊತೆ ಇದ್ದೇನೆ ಮತ್ತು ವಲಯ ಉಪಾಧ್ಯಕ್ಷನಾಗಿ ನಿಮ್ಮ ಇಡೀ ಘಟಕದ ಸೇವೆಗೆ ನಾನು ಸಿದ್ಧನಿದ್ದೇನೆ. ಐ ಆಮ್ ವೆರಿ ಈಸಿಲಿ ಅಪ್ರೋಚಬಲ್. ನನ್ನ ವಾಟ್ಸಪ್ ಮತ್ತು ಕಾಲ್ ಮೂಲಕ ಯಾರೂ ಕೂಡ ಸಂಪರ್ಕ ಮಾಡ್ಬೋದು. ಯಾವುದೇ JCಯ ಏನೇ ನಿಮಗೆ ಡೌಟ್ ಇರ್ಬೋದು, ಇನ್ಫಾರ್ಮೇಷನ್ ಇರ್ಬೋದು, ಖಂಡಿತವಾಗಿ ನನ್ನನ್ನು ಸಂಪರ್ಕ ಮಾಡ್ಬೋದು. ಆರ್ ಯು ವಾಂಟ್ ಟು ಸೇ ಹಾಯ್, ಐ ಆಮ್ ವೆರಿ ಹ್ಯಾಪಿ, ಐ ವಾಂಟ್ ಟು ಕನೆಕ್ಟ್ ವಿತ್ ಯು ಆಲ್, ನೋ ಯು ಆಲ್ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಏನಾಗಿದೆ ಅಂತ ಯೋಚನೆ ಮಾಡಿದರೆ ಯಾವುದೋ ಒಂದು ಅಪಸವ್ಯ ಅವನನ್ನು ಅಟ್ಟುಕೊಂಡಿದೆ. ಅದರಿಂದ ನಮಗೂ ಕೂಡ ಅನ್ನಿಸ್ತಾ ಇದೆ, ಯಾಕೆ ಏನಾಯಿತು, ಯಾಕೆ ಹೀಗಾಯಿತು, ಹಾಗಾದರೆ ಈ ಜಾಲ ಹೀಗೇ ಮುಂದುವರಿತಾ ಹೋದರೆ ಅವನ ಆರೋಗ್ಯದ ಅವಸ್ಥೆ ಏನು, ಅವನು ನಾಳೆ ಈ ದೇಶಕ್ಕೆ ಒಬ್ಬ ಆದರ್ಶ ವ್ಯಕ್ತಿಯಾಗಿ ಬರಬೇಕಾದ್ರೆ ಅವನು ಹೋಗುವ ದಾರಿ ಎಲ್ಲಿ ತಪ್ಪಿ ಹೋಗಿದೆ ಅಂತ. ಇದೆಲ್ಲ JCIಯ ತರಬೇತಿಯಲ್ಲೇ ಸುದೀರ್ಘವಾಗಿ ನಡೀತಾ ಇದೆ ಅಂತ ಹೇಳೋದು ನಮಗೆ 100% ಗೊತ್ತಿದೆ. ಅದರಲ್ಲಿ ಮುಂಚೂಣಿಯಲ್ಲಿ ಇರುವವರು ಎಲ್ಲ ಕೆಲಸವನ್ನು ಅವರು ಮಾಡುವವರು, ಯಾವುದೇ ಸ್ಟೇಜ್ ಇರಲಿ, ಬ್ಯಾಕ್ಗ್ರೌಂಡ್ ಸ್ಟೇಜ್ ಇರಲಿ. ಹಾಗಾಗಿ ಸಂದೀಪ್ಗೆ ಏನೂ ಹೇಳಿಕೊಡ್ಬೇಕಾಗಿಲ್ಲ. ಇವತ್ತು ನಾನು ಸುಮ್ಮನೆ, ಯಾಕೆಂದರೆ ಎಲ್ಲ ಗೊತ್ತಿದೆ ಅವರಿಗೆ, ಎಲ್ಲ ಅಧ್ಯಕ್ಷರಿಗೆ ಅವರು ಹೇಳುವಂಥವರು. ಹಾಗಾಗಿ ಸಂದೀಪ್ಗೆ ಏನು ಕಷ್ಟ ಆಗಲಿಕ್ಕೆ ಇಲ್ಲ. ಈ ವರ್ಷ ಅವರ ಅಧ್ಯಕ್ಷ ವರ್ಷ ಅತ್ಯುತ್ತಮವಾಗಿ ನಡೆಯುತ್ತದೆ. ಅವರಿಗೆ ಈ ವರ್ಷ ಕಾರ್ಯದರ್ಶಿ ಅನುಭವಿ ಆರ್ಥಿಕ ಅವರಿದ್ದಾರೆ, ಅವರು 2020 ದಿನೇಶ್ ಶೆಟ್ಟಿ ಅವರಿಗೆ ಕಾರ್ಯದರ್ಶಿ ಆಗಿದ್ದವರು. ಹಾಗಾಗಿ ಅವರು ಕೂಡ ಒಳ್ಳೆಯ ಕಾರ್ಯದರ್ಶಿ ಸಿಕ್ಕಿದ್ದಾರೆ. ಅವರ ತಂಡ ಒಳ್ಳೆಯ ರೀತಿ ಇದೆ. ಹಾಗಾಗಿ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾರೆ. ವಲಯಕ್ಕೆ ಸರಿಯಾದ ಒಂದು ತಂಡ ಸಿಕ್ಕಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡುತ್ತೇನೆ. ವಿಟ್ಲ JC ನಿಕಟಪೂರ್ವ ಅಧ್ಯಕ್ಷೆ ಸೌಮ್ಯ ಚಂದ್ರಹಾಸ್ ಅಧ್ಯಕ್ಷತೆ ವಹಿಸಿ ಮಾತನಾಡಿದ್ರು. ಮೊದಲಿಗೆ ಸ್ವಲ್ಪ ಕಷ್ಟ ಆಯಿತು, 1-2 ತಿಂಗಳಲ್ಲಿ ಸ್ವಲ್ಪ ಕಷ್ಟ ಆದದ್ದು ಇದೆ. ಆದರೆ ಎಲ್ಲ ಪೂರ್ವಾಧ್ಯಕ್ಷರಾಗಿರ್ಬೋದು, ಎಲ್ಲ ವಲಯ ಉಪಾಧ್ಯಕ್ಷರು ಹಾಗೂ ನನ್ನ ಎಲ್ಲ JC ಮಿತ್ರರು ನನಗೆ ನೀಡಿದ ಸಹಕಾರದಿಂದ ನಾನು ಒಂದು ಒಳ್ಳೆಯ ಅಧ್ಯಕ್ಷ ಆಗಿದ್ದೇನೆ ಅನ್ನೋದು ನನಗೆ ಒಂದು ಹೆಮ್ಮೆಯ ವಿಚಾರ. ಅದು ಮಾತ್ರ ಅಲ್ಲದೆ ನನ್ನ ಒಂದು 25 ವರ್ಷಗಳ ನಂತರ 2ನೇ ಮಹಿಳೆಯಾಗಿ ನಾನು ವಿಟ್ಲದ ಚುಕ್ಕಾಣಿಯನ್ನು ಹಿಡಿದಿರ್ತೇನೆ. ನೂತನ ಅಧ್ಯಕ್ಷರಾಗಿ ಸಂದೀಪ್ S, ಕಾರ್ಯದರ್ಶಿಯಾಗಿ ಆರ್ಥಿಕ್ P, ಲೇಡಿ JC ಕೋಆರ್ಡಿನೇಟರ್ ಆಗಿ ಮೇಘಾ ಸಂದೀಪ್, JJC ಆಗಿ ದ್ವಿಷಾ B ಹಾಗೂ ಇತರೆ ಪದಾಧಿಕಾರಿಗಳು ಅಧಿಕಾರ ಸ್ವೀಕರಿಸಿದ್ರು. ಅಶ್ವಿನಿ ದಿನೇಶ್ ಮತ್ತು ಶಾನ್ ಲೆನ್ವಿನ್ ಮಸ್ಕರೇನಸ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ಸೌಮ್ಯ ಚಂದ್ರಹಾಸ್ ಸ್ವಾಗತಿಸಿ ನಿರೂಪಿಸಿದ್ರು. ಆರ್ಥಿಕ್ ವಂದಿಸಿದ್ರು. ರಾಧಾಕೃಷ್ಣ ಎರಂಬು, ನೀತಾ S, ಹರ್ಷಿತ್ ಮತ್ತು ವರ್ಷಿಣಿ ಸಹಕರಿಸಿದ್ರು. ಮಹಮ್ಮದ್ ಅಲಿ, V4 ನ್ಯೂಸ್, ವಿಟ್ಲ.